ನಮಸ್ಕಾರ ಎಲ್ಲ RCB ಅಭಿಮಾನಿಗಳಿಗೆ ಚಿಂಕಿ ಮಂಕಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೋಜ್. ಸೊ ಐ ನೋ ಎಲ್ಲ RCB ಫ್ಯಾನ್ಸ್ ಗಳು ಇವತ್ತು ಸ್ವಲ್ಪ ಬೇಸರವಾಗಿರ್ತೀರಾ ಅಂತ, ಬಿಕಾಸ್ ಮ್ಯಾಚ್ ಕೂಡ ಅಷ್ಟೇ ಡಬಾ ತರ ಆಯ್ತು ಅಂತಾನೆ ಹೇಳ್ಬೋದು. ಇವತ್ತು ನಮ್ಮ RCB ಕಂಪ್ಲೀಟ್ಲಿ ಔಟ್ ಪ್ಲೇಡ್ ಅಂತಾನೆ ಹೇಳ್ತೀನಿ. GT ಅವರ ಕಡೆಯಿಂದ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಔಟ್ ಪ್ಲೇ ಮಾಡಿದ್ರು, ಕ್ಲಾಸಿಯಾಗಿ ಆಡಿದ್ರು GT ಪ್ಲೇಯರ್ ಗಳಂತಾನೆ ಹೇಳ್ಬೋದು. ಸೊ ಬನ್ನಿ ಏನೇನಾಯ್ತು ಮ್ಯಾಚ್ ನಲ್ಲಿ ಅಂತ ಒಂದು ಸಣ್ಣದಾಗಿ ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್. ಸೊ ಟಾಸ್ ಸೋತು ಫಸ್ಟ್ RCB ಅವರು ಬ್ಯಾಟಿಂಗ್ ಗೆ ಬರ್ತಾರೆ. ಓಪನಿಂಗ್ ಅಲ್ಲೇ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕಳ್ಕೊತಾರೆ RCB ಅವರು. ಅದಂತೂ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲೋ ಅಂತಾನೆ ಹೇಳ್ತೀನಿ. ಯಾಕೆ ಅನ್ನೋದನ್ನ ಆಮೇಲೆ ಕೊನೆಯಲ್ಲಿ ಹೇಳ್ತೀನಿ. ಸೊ ಅದಾದ್ಮೇಲಿಂದ ಬಂದಂತ ದೇವದತ್ ಪಡಿಕ್ಕಲ್ ಅವರು ಫಸ್ಟ್ ಒಂದು ಬೌಂಡ್ರಿ ಹೊಡಿತಾರೆ, ಬಟ್ ಒಂದು ಬ್ಲೈಂಡ್ ಸ್ವಿಂಗ್ ಮಾಡಿ ಬೋಲ್ಡ್ ಆಗ್ತಾರೆ ಸಿರಾಜ್ ಅವ್ರಿಗೆ. ಅಂಡ್ ಅದಾದ್ಮೇಲಿಂದ ಸಾಲ್ಟ್ ಅವ್ರು ಇನ್ನೊಂದ್ ಕಡೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ, ಒಂದು ಹ್ಯೂಜ್ ಸಿಕ್ಸ್ ಹೊಡಿತಾರೆ ಸಿರಾಜ್ ಅವ್ರಿಗೆ. ಅದು ನೆಕ್ಸ್ಟ್ ಬಾಲ್ ಏನೇ ಬೋಲ್ಡ್ ಆಗ್ತಾರೆ. ಪಟ್ಟಿದಾರ್ ಅವರು ಕೂಡ ಸಕ್ಕದಾಗಿ ಬ್ಯಾಟಿಂಗ್ ಟಚ್ ಅಲ್ಲಿ ಇದಾರೆ ಅಂತ ತೋರಿಸ್ತಾರೆ. ಇಶಾಂತ್ ಶರ್ಮಾ ಅವ್ರಿಗೆ LBW ಆಗ್ತಾರೆ. ಇದರಿಂದ ನಮ್ಮ RCB ವಿತ್ ಇನ್ ಪವರ್ ಪ್ಲೇ ಅಷ್ಟರಲ್ಲೇನೆ 4 ವಿಕೆಟ್ ಗಳನ್ನ ಕಳ್ಕೊಳ್ಳುತ್ತೆ 40 ರನ್ಗಳಿಗೆ. ಸೊ ಇಲ್ಲಿಂದ ಪ್ರಾಬಬ್ಲಿ ನಾವು ಕಮ್ ಬ್ಯಾಕ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಯ್ತು ಅಂತಾನೆ ಹೇಳ್ಬೋದು. ಒಂದು ಹ್ಯೂಜ್ ಟೋಟಲ್ ಅಥವಾ ರೆಸ್ಪೆಕ್ಟಬಲ್ ಟೋಟಲ್ ನ ತರ್ಸೋಕು ತುಂಬಾನೇ ಹೆಣಗಾಡ್ಬೇಕಾಗಿತ್ತು. ಈ ಮುಂಚೆ ಎಲ್ಲ ನಮ್ಗೆ ಆಪತ್ ಬಾಂಧವ ಡಿವಿಲಿಯರ್ಸ್ ಇರೋರು ಈ ಒಂದು ಲೈನಪ್ ಅಲ್ಲಿ, ಅಂಡ್ ಅವರು ಸ್ಕೋರಿಂಗ್ ರೇಟ್ ನ ಸಂಭಾಳಿಸೋರು, ಒಳ್ಳೆ ಸ್ಕೋರ್ ತಗೊಂಡೋಗೋರು ನಮ್ಮ ಇನ್ನಿಂಗ್ಸ್ ನ. ಬಟ್ ಈ ಬಾರಿ ಯಾರಿದ್ದಾರೆ RCB ಮಿಡಲ್ ಆರ್ಡರ್ ತುಂಬಾನೇ ಬ್ರಿಟಲ್ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಇವತ್ತಿನ ಮ್ಯಾಚ್ ಒಂದು ಒಳ್ಳೆ ಟೆಸ್ಟ್ ಆಗಿತ್ತು ನಮ್ಮ RCB ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳಿಗೆ. ಜಿತೇಶ್ ಶರ್ಮಾ ಆಗಿರ್ಬೋದು, ಲಿಯಾಮ್ ಲಿವಿಂಗ್ಸ್ಟೋನ್ ಆಗಿರ್ಬೋದು, ಅಂಡ್ ಫೈನಲಿ ಟಿಮ್ ಡೇವಿಡ್, ಇವ್ರು 3 ಜನನು ಸೇರ್ಕೊಂಡು ಒಂದು ಬ್ಯೂಟಿಫುಲ್ ನಾಕ್ ಆಡ್ತಾರೆ. ಎಸ್ಪೆಷಲಿ ಲಿವಿಂಗ್ಸ್ಟೋನ್ ಅವರು ತುಂಬಾನೇ ತಡ್ಕಾಡಿದ್ರು. ಆಕ್ಚುಲಿ ಸ್ಪಿನ್ನರ್ಸ್ ಗಳಿಗೆ ಸ್ಟ್ರೈಕ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರು. ಬಟ್ ಒಂದು ರಶೀದ್ ಖಾನ್ ಅವರು ಓವರ್ ನ ಹಿಡ್ಕೋತಾರೆ, 20 ರನ್ಗಳನ್ನ ಚಚ್ತಾರೆ, ಅಂಡ್ ಬ್ಯೂಟಿಫುಲ್ ಹಾಫ್ ಸೆಂಚುರಿ ಆಗ್ತಾರೆ ಒಂದು ಪ್ರೆಷರ್ ಸಿಚುಯೇಷನ್ ಇಂದ. ಜಿತೇಶ್ ಶರ್ಮಾ ಅವರು ಕುಸಿತಾ ಇದ್ದಂತ ರನ್ ರೇಟ್ ನ ಪಿಕ್ ಅಪ್ ಮಾಡ್ತಾರೆ, ಅಂಡ್ ಅವರು ಕೂಡ ಒಂದು ಅದ್ಭುತವಾದ 36 ರನ್ಗಳನ್ನ ಹೊಡಿತಾರೆ. ಅವರು ಒಂದು ಬ್ಯಾಡ್ ಟೈಮ್ ಅಲ್ಲಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿಂದ ನಮ್ಮ RCB ಅವರು ಡೆತ್ ಓವರ್ಸ್ ಗೆ ಬರ್ತಾ ಇದ್ರು. ಅವ್ರೇನಾದ್ರು ಕ್ರೀಸ್ ನಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ಈ ಸ್ಕೋರ್ 180+ ಹೋಗಿರೋದು. ಅಂಡ್ ಫೈನಲಿ ಟಿಮ್ ಡೇವಿಡ್ ಅವರು ಅವರ ತಾಕತ್ನ ತೋರಿಸಿದ್ರು. ಅವರು ಕೂಡ ಒಂದು 30 ರನ್ಗಳನ್ನ ಹಾಕ್ತಾರೆ ಕ್ವಿಕ್ ಫೈರ್ ಆಗಿ, ಅಂಡ್ ಎಲ್ಲಾನು ಸೇರಿ 169 ರನ್ಗಳನ್ನ ಹೊಡಿತಾರೆ RCB. 150 ಹೊಡೆಯಲ್ಲ ಅಂತ ಅನ್ಕೊಂಡಿದ್ದಂತ ಒಂದು ಟೀಮ್ 169 ರನ್ಗಳಿಗೆ ಬರುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗೋದೇನಪ್ಪಾ ಅಂತಂದ್ರೆ ನಮ್ಮ ಮಿಡಲ್ ಆರ್ಡರ್ ಆಕ್ಚುಲಿ ಸ್ಟ್ರಾಂಗ್ ಇದೆ. ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಮಾಡಬೇಕು. ಮಿಡಲ್ ಆರ್ಡರ್ ಅಲ್ಲಿ ಬಂದಂತ ಎಲ್ಲರೂ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ಸ್ ನ ಕೊಟ್ಟರು. ಹೋಪ್ಫುಲಿ ಹೀಗೆ ಕಂಟಿನ್ಯೂ ಆಗ್ಲಿ. ಅಂಡ್ ಅವ್ರ ಕಡೆ ಪಿಕ್ ಆಫ್ ದ ಬೌಲರ್ಸ್ ಯಾರಪ್ಪ ಅಂತಂದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ಸಿರಾಜ್ ಮಿಯಾ ಅವರು. ಇವತ್ತು ರಿವೆಂಜ್ ಗೆ ಬಂದಂಗಿತ್ತು ನಮ್ಮ ಫ್ರಾಂಚೈಸಿ ಮೇಲೆ. ನಾನು ಇಷ್ಟು ವರ್ಷ ನಿಮ್ಗೆ ಅಷ್ಟು ಚೆನ್ನಾಗಿ ಆಡ್ಕೊಟ್ಟಿದ್ದೀನಿ, ನನ್ನೇನೆ ಟೀಮಿಂದ ಹೊರಗಾಕಿದ್ದೀರಾ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು. 3 ವಿಕೆಟ್ ಕೂಡ ತೆಗೆದ್ರು. ಅಂಡ್ ನಮ್ಮ ಟಾಪ್ ಆರ್ಡರ್ ನ ಮುರಿದಿದೆ ಸಿರಾಜ್ ಅಂತ ಹೇಳ್ಬೋದು. ಅಂಡ್ ಲಾಸ್ಟ್ ಅಲ್ಲಿ ಸಕ್ಕತ್ತಾಗಿ ಹೋಗ್ತಿದ್ದಂತ ಲಿವಿಂಗ್ಸ್ಟೋನ್ ಅವ್ರ ವಿಕೆಟ್ ಕೂಡ ತೆಗಿತಾರೆ ಸಿರಾಜ್ ಅವರು. ಅದರಿಂದ ಪ್ರಾಬಬ್ಲಿ ಅಲ್ಲಿಂದನೂ ಒಂದು 15 ರನ್ ಕಮ್ಮಿ ಆಯ್ತು. ಇಲ್ಲಾಂದ್ರೆ ಈಸಿ 180 ರನ್ಸ್ ನ ಹೊಡಿತಾ ಇದ್ರು ನಮ್ಮ RCB ಬ್ಯಾಟ್ಸ್ಮನ್ ಗಳು. ಅಂಡ್ ಅವ್ರ ಕಡೆ ಸಾಯಿ ಕಿಶೋರ್ ಅವರು ಸೂಪರ್ ಬೌಲಿಂಗ್ ಹಾಕೋರು. ಅವ್ರಿಗಂತೂ ಇವತ್ತು ಹೊಡಿಲಿಕ್ಕೆ ಆಗ್ಲಿಲ್ಲ. 4 ಓವರ್ 22 ರನ್ ಕೊಟ್ಟು 2 ವಿಕೆಟ್ ನ ತೆಗಿತಾರೆ. ಇಂಪಾರ್ಟೆಂಟ್ ಆಗಿರುತ್ತ ಜಿತೇಶ್ ಶರ್ಮಾ ಅವ್ರ ವಿಕೆಟ್ ತೆಗಿತಾರೆ. ಅಂಡ್ ಕೃನಾಲ್ ಪಾಂಡ್ಯ ಅವರ ವಿಕೆಟ್ ನ ಕಾಟನ್ ಬೋಲ್ಡ್ ಮಾಡ್ತಾರೆ. ಸಕ್ಕತ್ತಾಗಿ ಬೌಲಿಂಗ್ ಮಾಡೋರು ಅವರು ಕೂಡ. ಅಂಡ್ ನೆಕ್ಸ್ಟ್ ಇವ್ರ ಕಡೆ ಬ್ಯಾಟಿಂಗ್ ಅಂತ ಬಂದ್ರೆ ಪ್ರಾಬಬ್ಲಿ ಸ್ಕೋರ್ ಒಂದು 20 to 30 ರನ್ ಶಾರ್ಟ್ ಅಂತಾನೆ ಹೇಳ್ಬೋದು. 170 ರನ್ಸ್ ಇಸ್ ನೆವರ್ ಈಸಿ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಅಂಡ್ ಅವ್ರ ಕಡೆ ಈ ಒಂದು ರನ್ ಚೇಸ್ ನ ಸಕ್ಕತ್ತಾಗಿ ಪೇಸ್ ಮಾಡಿದ್ಯಾರಪ್ಪ ಅಂತಂದ್ರೆ ಸಾಯಿ ಸುದರ್ಶನ್ ಅವರು. ಶುಭ್ಮನ್ ಗಿಲ್ ಅವ್ರ ವಿಕೆಟ್ ನ ತುಂಬಾನೇ ಬೇಗನೆ ಪಡಿತೀವಿ ಭುವನೇಶ್ವರ್ ಕುಮಾರ್ ಅವ್ರ ಬೌಲಿಂಗ್ ನಲ್ಲಿ. ಬಟ್ ಸಾಯಿ ಸುದರ್ಶನ್ ಅಂಡ್ ಬಟ್ಲರ್ ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳ್ತೀನಿ. ಅಂಡ್ ಬಿಕಾಸ್ ರನ್ಸ್ ಕೂಡ ಜಾಸ್ತಿ ಇಲ್ದಿರೋದ್ರಿಂದ ಜಾಸ್ತಿ ರಿಸ್ಕ್ ಕೂಡ ತಗೊಳ್ಳಿಲ್ಲ. ಸಿಂಗಲ್ಸ್ ರೊಟೇಟ್ ಮಾಡೋರು ಒಂದು ಓವರ್ ಬರೀ 5, 4, 6, 7 ಈ ತರ ಬಂದ್ರು ಜಾಸ್ತಿ ತಲೆ ಕೆಡ್ಸ್ಕೋದ್ರೆ ಯಾವ್ದೋ ಒಂದೊಂದು ಓವರ್ ಟಾರ್ಗೆಟ್ ಮಾಡಿ 15-16 ರನ್ ಹೊಡ್ಕೊಳ್ಳೋರು. ಅಂಡ್ ಕೊನೆಗೆ ಒಂದು 2 ಓವರ್ಸ್ ಇದ್ದಂಗೆನೆ ಮ್ಯಾಚ್ ನ ಕೂಡ ಮುಗಿಸಿದ್ರು. ಸಾಯಿ ಸುದರ್ಶನ್ ಅವರು ಒಂದು ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿಯಿಂದ ವಂಚಿತರಾದ್ರು. 49 ರನ್ಗೆ ಔಟ್ ಆಗ್ತಾರೆ. ಅಂಡ್ ಬಟ್ ಬಟ್ಲರ್ ಅವರು ಅವರ ಕ್ಲಾಸ್ ನ ತೋರಿಸಿದ್ರು, ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿ. ಸೊ ಈ ಒಂದು ಮ್ಯಾಚ್ ನಲ್ಲಿ ನಾವು ತಗೋಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಪಾಯಿಂಟ್ ನಂಬರ್ 1 ನಮ್ಮ ಅಪ್ರೋಚ್ ಇಂದ ಪವರ್ ಪ್ಲೇ. ನಮ್ಗೆಲ್ಲರೂ ಗೊತ್ತು ನಮ್ಮ RCB ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಒಂದ್ ಎಂಡ್ ನ ವಿರಾಟ್ ಕೊಹ್ಲಿ ಅವರು ಹಿಡ್ಕೊಂಡ್ರೆ ಇನ್ನೊಂದ್ ಎಂಡ್ ಅಲ್ಲಿ ಎಲ್ಲರೂ ಕ್ವಿಕ್ ಆಗಿ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವತ್ತು ಯಾವಾಗ ವಿರಾಟ್ ಕೊಹ್ಲಿ ಹೋಗಿದ್ರು ಅವರ ಜವಾಬ್ದಾರಿಯನ್ನ ಇನ್ನೊಬ್ಬ RCB ಬ್ಯಾಟ್ಸ್ಮನ್ ವಹಿಸ್ಕೋಬೇಕಾಯ್ತು. ಅಂಡ್ ನನ್ನ ಪ್ರಕಾರ ಅದು ರಜತ್ ಪಟ್ಟಿದಾರ್ ಅವರೇ ಆಗಿರ್ಬೇಕಾಗಿತ್ತು. ಫಿಲಿಪ್ ಸಾಲ್ಟ್ ಅವರನ್ನ ನಾವು ತಗೊಂಡಿರುವಂತ ಮೇನ್ ಇಂಟೆನ್ಷನ್ ಅವರು ಬೌಂಡ್ರೀಸ್ ನ ಬಾರಿಸ್ತಾರೆ ಅಂತ. ಸೊ ಆ ಒಂದು ರಿಸ್ಕ್ ತಗೊಂಡಾಗ ಅವರು ಔಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಅವಾಗ ಒಂದ್ ಎಂಡ್ ಅಲ್ಲಿ ರಜತ್ ಪಟ್ಟಿದಾರ್ ನಾನ್ ಇರ್ತೀನಿ, ನೀವು ಚೆನ್ನಾಗಿ ಆಡಿ ಅಂತ ಅವರ ಇನ್ನೊಬ್ಬ ಬ್ಯಾಟ್ಸ್ಮನ್ ಗಳಿಗೆ ಭರವಸೆ ಕೊಡಬೇಕಾಯ್ತು. ಬಟ್ ಅವರು ಕೂಡ ಒಂದು ಬ್ಯಾಡ್ ಶಾಟ್, ಒಂದು
ಬೌಂಡ್ರಿ ಬಾರ್ಸಿರ್ತಾರೆ ಇಶಾಂತ್ ಶರ್ಮಾ ಅವರು ಓವರಲ್ಲಿ, ಬಟ್ ಕ್ಲೀನ್ LBW ಆಗ್ತಾರೆ ಅಂಡ್ ಅದು ಕೂಡ ಹೊಡಿಯಕ್ ಹೋಗಿನೇ. ಅಂಡ್ ಅವರು ಔಟ್ ಆದಂತ ಒಂದು ಫೇಸ್ ಏನಪ್ಪಾ ಅಂತಂದ್ರೆ ಅದು ನೆಕ್ಸ್ಟ್ ಓವರ್ ಇಂದ ಸ್ಪಿನ್ ಸ್ಟಾರ್ಟ್ ಆಗಿತ್ತು. ಅಂಡ್ ಸ್ಪಿನ್ ಹಿಟ್ಟರ್, ಸ್ಪಿನ್ ಬ್ಯಾಶರ್ ಅಂತಾನೆ ಹೆಸರಾಗಿದ್ದಂತ ರಜತ್ ಪಟಿದಾರ್ ಅವರು ಆ ಒಂದು ಮೇನ್ ಆಪರ್ಚುನಿಟಿನ ಮಿಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಅಂಡ್ ಅದಾದ್ಮೇಲಿಂದ ಲಿವಿಂಗ್ ಸ್ಟೋನ್ ಅವರು ಸ್ವಲ್ಪ ಸ್ಪಿನ್ ಗೆ ತಡ್ಕಾಡೋದು ನಮ್ಮೆಲ್ರಿಗೂ ಗೊತ್ತು, ಬಿಕಾಸ್ ಅವರ ಸ್ಟ್ರೈಕ್ ರೇಟ್ 100 ಅಥವಾ ಬಿಲೋ ಇದೆ. ಸೊ ಅವರನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡ್ರು ಸಾಯಿ ಕಿಶೋರ್ ಅವರು ಅಂತಾನೆ ಹೇಳ್ತೀನಿ. ರಶೀದ್ ಖಾನ್ ಅವರು ಇನಿಷಿಯಲಿ 1-2 overs ತುಂಬಾ ಚೆನ್ನಾಗಿ ಹಾಕಿದ್ರು. ರನ್ಸ್ ಫ್ಲೋ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂದಾಗ ಜಿತೇಶ್ ಶರ್ಮಾ ಅವ್ರು ಕ್ಲಾಸಿ ಬ್ಯಾಟಿಂಗ್ ಆಡೋರು, ಸಗವಾಗಿ ಬ್ಯಾಟಿಂಗ್ ಆಡೋರು ಇವತ್ತು. ಅಂಡ್ ನಮ್ಮ ಇನ್ನೊಂದು ಪಾಯಿಂಟ್ ಏನ್ ಫೋಕಸ್ ಮಾಡ್ಬೇಕು ಅಂದ್ರೆ ಈ ಡಮಾಲ್ ಡಿಮಿಲ್ ಅಂತ ಕಂಟಿನ್ಯೂಸ್ ಆಗಿ ಹೊಡಿತೀವಿ ಅನ್ನೋಕ್ಕಿಂತ ಪಿಚ್ ನ ಅಸೆಸ್ ಮಾಡಬೇಕು, ಹೇಗ್ ಆಡಬೇಕು, ಹೇಗ್ ತಗೊಂಡೋಗ್ಬೇಕು ಅಂತ. ಎಸ್ಪೆಷಲಿ ನಮ್ಮ ಚಿನ್ನಸ್ವಾಮಿ ಪಿಚ್ ನಾವು WPL ಅಲ್ಲೂ ನೋಡಿದೀವಿ. ಇನಿಷಿಯಲ್ 6 overs ಆಫ್ ಪವರ್ ಪ್ಲೇ ಇಸ್ ವೆರಿ ವೆರಿ ಡೇಂಜರಸ್. ಆಕ್ಚುಲಿ ನಮ್ಮ RCB ವಿಮೆನ್ಸ್ ಗಳು ಕೂಡ ಆ ಬ್ಯಾಟಿಂಗ್ ನ ಡಮಾಲ್ ಡಿಮಿಲ್ ಅಂತ ಆಡಕ್ ಹೋಗಿ ಬೇಗ ವಿಕೆಟ್ಸ್ ಕಳ್ಕೊತಾ ಇದ್ರು. ಅಂಡ್ ಲಾಸ್ಟ್ ಅಲ್ಲಿ ರನ್ಸ್ ನ ಕಲೆ ಹಾಕಕ್ ಆಗ್ತಿರ್ಲಿಲ್ಲ. 6 overs ದಾಟದ್ಮೇಲೆ ಚಾನ್ಸಸ್ ಇದ್ರು ಕೂಡ ಬ್ಯಾಟ್ಸ್ಮನ್ ಗಳು ಇರ್ತಿರಲಿಲ್ಲ. ಅಂಡ್ ಅದರಿಂದ ತುಂಬಾನೇ ಫ್ಲಾಪ್ ಶೋ ಆಯ್ತು. ಬೆಂಗಳೂರು ಗ್ರೌಂಡ್ ಅಲ್ಲಿ ಆಡಿದಂತ ಎಲ್ಲಾ ಮ್ಯಾಚ್ ಸೋತ್ರು. ಅಂಡ್ RCB ಮೆನ್ಸ್ ಟೀಮ್ ಅವರು ಇದನ್ನ ಆದಷ್ಟು ಬೇಗ ಅರಿಬೇಕು. 6 overs ಪವರ್ ಪ್ಲೇ ನಲ್ಲಿ ತುಂಬಾ ಹೈ ರಿಸ್ಕ್ ಶಾಟ್ಸ್ ಆಡ್ದಿರಾ ಅದಾದ್ಮೇಲಿಂದ ಕ್ಯಾಪಿಟಲೈಸ್ ಮಾಡ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಅಂಡ್ ಬೌಲಿಂಗ್ ಅಲ್ಲಿ ಏನು ಮಾಡಕ್ಕಾಗಲ್ಲ, ರನ್ಸ್ ತುಂಬಾನೇ ಕಮ್ಮಿ ಇತ್ತು, ಚಾನ್ಸಸ್ ಕೊಡ್ಲೇ ಇಲ್ಲ. ಇನ್ಫ್ಯಾಕ್ಟ್ ತುಂಬಾನೇ ಬ್ಯೂಟಿಫುಲ್ ಆಗಿ ಆಡಿದ್ರು ಸುದರ್ಶನ್ ಅವರು. ಬಟ್ಲರ್ ಅವ್ರಿಗೆ ಅಂತೂ ಇದು ಒಂಥರ ವಾಕ್ ಇನ್ ಪಾರ್ಕ್ ಅಂತಾರಲ್ಲ ಆ ತರ ಒಂದ್ ರನ್ ಚೇಸ್ ಆಗಿತ್ತು. ಅಂಡ್ ಸಿರಾಜ್ ಮಿಯಾ ತುಂಬಾ ಚೆನ್ನಾಗಿ ಆಡಿದ್ರು ಇವತ್ತು. ಪ್ರಸಿದ್ಧ ಕೃಷ್ಣ ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಸಾಯಿ ಕಿಶೋರ್ ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ನಮ್ ಕಡೆನು ಇನಿಷಿಯಲ್ ಪವರ್ ಪ್ಲೇ ನಲ್ಲಿ ರನ್ಸೇ ಬಿಟ್ಕೊಡ್ಲಿಲ್ಲ. ಭುವನೇಶ್ವರ್ ಕುಮಾರ್ ಅವರು ಸೂಪರ್ ಆಗಿ ಬೌಲಿಂಗ್ ಹಾಕೋರು ಎಂಟೈರ್ಲಿ. ಜಾಶ್ ಹೇಸಲ್ವುಡ್ ಅವ್ರು ಮೇ ಬಿ ಇವತ್ತು ರನ್ಸ್ ಕಮ್ಮಿ ಇದೆ, ಸ್ವಲ್ಪ ಲೈನ್ ಅಲ್ಲಿ ಮಿಸ್ ಮಾಡ್ತಿದ್ರು. ಅಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಬಂದಂತ ರಸಿಕ್ ಸಲಾಂ ಅವರು ಕೂಡ ಇವತ್ತು ಕಂಪ್ಲೀಟ್ಲಿ ಆಫ್ ಕಲರ್ ಆಗಿದ್ರು. ಸೊ ಬೌಲಿಂಗ್ ಅಲ್ಲಿ ಇವತ್ತು ತುಂಬಾನೇ ವೀಕ್ನೆಸ್ ಕಾಣಿಸ್ತು. ಬಟ್ ಹೋಪ್ಫುಲಿ ವಿ ಕ್ಯಾನ್ ಮೇಕ್ ಅ ಗುಡ್ ಕಮ್ ಬ್ಯಾಕ್ ಇನ್ ದ ನೆಕ್ಸ್ಟ್ ಮ್ಯಾಚಸ್. ನೆಕ್ಸ್ಟ್ ಮ್ಯಾಚ್ ಮುಂಬೈ ಮೇಲೆ ಇದೆ, ನೋಡೋಣ ಅಲ್ಲಿ ಹೇಗೆ ನಾವು ಇಂಪ್ರೂವ್ ಆಗಿ ಬರ್ತೀವಿ ಅಂತ. ಅಂಡ್ ನಾವು ಒಂದೊಂದು ತಲೆ ಇಟ್ಕೋಬೇಕು, 14 ಮ್ಯಾಚ್ ಯಾರು ಗೆಲ್ಲಕ್ಕಾಗಲ್ಲ. ಸೊ ಅಲ್ಲಲ್ಲಿ ಒಂದೊಂದು ಸೋಲ್ ಬರೋದು ಒಳ್ಳೇದು. ಈ ಒಂದು ಸೋಲಿನ ನಮ್ಮ ಬಿರುಕುಗಳೇನು ಅನ್ನೋದು ನಾವು ಬೇಗನೆ ಐಡೆಂಟಿಫೈ ಮಾಡಬಹುದು. ಅಂಡ್ ನಮ್ಮ ಅಪ್ರೋಚ್ ಅಲ್ಲೂ ಏನ್ ಬಿರುಕಿದೆ ಅನ್ನೋದನ್ನ ನಾವು ಬೇಗ ಐಡೆಂಟಿಫೈ ಮಾಡಬಹುದು. ಸೊ ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಮತ್ತೊಂದು ಮ್ಯಾಚ್ ನ ರಿವ್ಯೂ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಶುಭರಾತ್ರಿ, ಗುಡ್ ನೈಟ್.